ಸಾರಿಗೆ ಇಲಾಖೆಯಲ್ಲಿ ನೌಕರಿಯನ್ನು ಪಡೆದು ಜೀವನ ಸಾಗಿಸಬೇಕು ಅಂತಕ್ಕಂಥ ಬಹುದೊಡ್ಡ ಕನಸನ್ನು ಹೊತ್ತು ಕುಳಿತಿದ್ದಂಥ ಸಾವಿರಾರು ಅಭ್ಯರ್ಥಿಗಳ ಬದುಕು ಈಗ ದುಸ್ತರ ಆಗಿದೆ. ಒಂದು ಕಡೆ ದೇವರು ವರ ಕೊಟ್ಟರು, ಪೂಜಾರಿ ವರ ಕೊಡಲಿಲ್ಲ ಅನ್ನೋ ಒಂದು ಗಾದೆ ಮಾತಿನಂತೆ ಈಗ ಸಾರಿಗೆ ಅಂದರೆ ವಾಯುವ್ಯ ಸಾರಿಗೆ ಸಂಸ್ಥೆಗೆ ಅರ್ಜಿಯನ್ನು ಸಲ್ಲಿಸಿದ್ದಂಥ ಅಭ್ಯರ್ಥಿಗಳ ಒಂದು ಅಭ್ಯರ್ಥಿಗಳಿಗೆ ಮತ್ತೊಂದು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ನನ್ನ ಎದುರುಗಡೆ ಸಾವಿರಾರು ಸಂಖ್ಯೆಯ ಅಂದರೆ ವಾಯುವ್ಯ ಸಾರಿಗೆ ಸಂಸ್ಥೆಗೆ ಏನು ಅರ್ಜಿಯನ್ನು ಸಲ್ಲಿಸಿದ್ದಂಥ ಕಳೆದ 2019ರಲ್ಲಿ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿದ್ದಾರೆ. ಒಂದು ಕಡೆ 2814 ಪೋಸ್ಟ್ಗಳಿಗೆ ಅರ್ಜಿಯನ್ನು ಕರೆದಿದ್ದಂಥ ಸಂಸ್ಥೆ ಸರ್ಕಾರ ಇದೀಗ ಏಕಾಏಕಿ ಅಂದರೆ ಕೇವಲ 1000 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳೋದ್ರ ಜೊತೆಗೆ ಉಳಿದ 1814 ಅಭ್ಯರ್ಥಿಗಳನ್ನು ಕೈ ಬಿಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ಕಳೆದ ಹಲವಾರು 4-5 ತಿಂಗಳಿಂದ ಒಂದು ಹೋರಾಟವನ್ನು ಮಾಡೋದ್ರ ಜೊತೆಗೆ ಸರ್ಕಾರದ ವಿರುದ್ಧ ಒಂದು ಧ್ವನಿ ಎತ್ತುವಂಥ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥ ಈ ಅಭ್ಯರ್ಥಿಗಳಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅದೇನೆಂದರೆ ಈಗ ಅಧಿಕಾರಿಗಳು ಒಂದು ಕಡೆ ರಾಜ್ಯ ಸರ್ಕಾರದ ಅದೇ ರೀತಿ ವಾಯುವ್ಯ ಸಾರಿಗೆ ಸಂಸ್ಥೆಯ ದಾರಿಯನ್ನು ತಪ್ಪಿಸ್ತಾ ಇದ್ದಾರಾ ಅಂತಕ್ಕಂಥ ಅನುಮಾನ ಈಗ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಅಭ್ಯರ್ಥಿಗಳು ಏನು ಜಮಾವಣೆ ಆಗಿರ್ತಕ್ಕಂಥದ್ದು. ಇನ್ನು ನಾನು ಹೋರಾಟಗಾರನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಸಮಸ್ಯೆ? ಈಗ ಒಂದು ಕಡೆ ಕಳೆದ 4-5 ತಿಂಗಳಿಂದ ಹೋರಾಟ ಮಾಡ್ತಾ ಬಂದಿದ್ರಿ. ಒಂದು ಕಡೆ ಈ ವಿಚಾರದಲ್ಲಿ ಅಂದರೆ ಅಭ್ಯರ್ಥಿಗಳ ವಿಚಾರದಲ್ಲಿ ಯಾವ ರೀತಿ ಅಧಿಕಾರಿಗಳು ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ? ಈಗಾಗಲೇ ಸಾರಿಗೆ ಇಲಾಖೆ ಕಾರ್ಯದರ್ಶಿಗಳು ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪತ್ರವನ್ನು ಬರೆದು ನಿಮಗೆ ಬೇಕಾಗುವಂಥ ಚಾಲಕರೆಷ್ಟು ಡಿ-ಕಂಸಿ ಎಷ್ಟು ಅಂತಕ್ಕಂಥ ಮಾಹಿತಿಯನ್ನು 2 ಸಲ ಕೇಳಿದರೂ ಕೂಡ 2 ಸಲ ಪತ್ರದಲ್ಲಿ ಕೂಡ ವ್ಯವಸ್ಥಾಪಕ ನಿರ್ದೇಶಕರು ಕೇವಲ ಏಜ್ ರಿಲ್ಯಾಕ್ಸೇಷನ್ ಮಾತ್ರ ವಯೋಮಿತಿ ಸಡಿಲಿಕೆಯ ಬಗ್ಗೆ ಮಾತ್ರ ಉಲ್ಲೇಖವನ್ನು ಮಾಡಿದ್ದಾರೆ. ಅಭ್ಯರ್ಥಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ಸರಿಯಾಗಿ ಕೊಟ್ಟಿಲ್ಲ. ಈಗ ಮತ್ತೆ ಸರ್ಕಾರ ಸಾರಿಗೆ ಇಲಾಖೆ ಕಾರ್ಯದರ್ಶಿಗಳು 9/7/2016ಕ್ಕೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪತ್ರ ಬರೆದು ಚಾಲಕರ ಸ್ಥಿತಿಗತಿ ಕುರಿತಂತೆ ಸರಿಯಾದಂಥ ಮಾಹಿತಿಯನ್ನು ನೀವು ಕೊಡ್ತಾ ಇಲ್ಲ, ಸರಿಯಾದಂಥ ಮಾಹಿತಿಯನ್ನು ನೀಡಿರಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ಮತ್ತೆ ಒತ್ತಾಯ ಮಾಡ್ತಾ ಇದ್ದೀವಿ, ಬೇಕಾದಂಥ ಸರಿಯಾದಂಥ ಮಾಹಿತಿಯನ್ನು ನೀವು ಕೊಡ್ರಿ. 1814 ಜನ ಬಕಪಕ್ಷಿಗಳಂತೆ ತಮ್ಮ ನೇಮಕ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಅವರಿಗೆ ನ್ಯಾಯ ದೊರಕಿಸುವಂಥ ಕೆಲಸವನ್ನು ಮಾಡಿರಿ ಅಂತ ನಾವು ಹೇಳಿದ್ದೀವಿ. ಈಗಾಗಲೇ ಸಾರಿಗೆ ಸಚಿವರು, ಕಾನೂನು ಸಚಿವರು ಸಕಾರಾತ್ಮಕವಾಗಿ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ಇಲ್ಲಿ ಅಧಿಕಾರಿಗಳು ಸರಿಯಾಗಿ ಪತ್ರವನ್ನು ಕೊಡದೆ, ಸರಿಯಾಗಿ ಮಾಹಿತಿಯನ್ನು ಕೊಡದೇ ಇರತಕ್ಕಂಥ ಕಾರಣದಿಂದ ಈ ಸಮಸ್ಯೆ ಉದ್ಭವ ಆಗಿದೆ. ಆದಷ್ಟು ಬೇಗನೆ ಸರಿಯಾದಂಥ ಪತ್ರವನ್ನು ಕೊಡುವಂಥ ದಿಶೆಯೊಳಗೆ ವ್ಯವಸ್ಥಾಪಕ ನಿರ್ದೇಶಕರು ಯೋಚನೆಯನ್ನು ಮಾಡಲಿ ಅಂತಕ್ಕಂಥ ವಿನಂತಿಯನ್ನು ನಾವು ಮಾಡಿಕೊಳ್ತೇವೆ. ಇವತ್ತಿನ ಸಭೆಯಲ್ಲಿ 5ನೇ ವಿಷಯ ನಮ್ಮ ವಿಷಯ ಇದೆ, ಚಾಲಕರ ನೇಮಕಾತಿ ಕುರಿತಂತೆ. ಇವತ್ತಿನ ಸಭೆಯಲ್ಲಿ ಒಂದು ಸರಿಯಾದಂಥ ನಿರ್ಧಾರ ಬರುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಇಲ್ಲೇ ಹೋದರೆ ಬರ್ತಕ್ಕಂಥ 25ನೇ ತಾರೀಕಿನಿಂದ ಸಹಕುಟುಂಬ ಪರಿವಾರ ಸಹಿತ ನಾವೆಲ್ಲರೂ ಕೂಡ ಹೋರಾಟವನ್ನು ಮುಂದುವರಿಸಿದ್ದೇವೆ. ಒಂದು ಕಡೆ ಸರ್ಕಾರ ನೇಮಕಾತಿ ವಿಚಾರದಲ್ಲಿ ಒಂದು ಕಡೆ ಗ್ರೀನ್ ಸಿಗ್ನಲ್ ಕೊಡುವಂಥ ಒಂದು ಸಾಧ್ಯತೆಗಳಿರುವಂಥದ್ದು. ಅಧಿಕಾರಿಗಳು ಯಾಕೆ ಸರ್ಕಾರದ ಒಂದು ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ, ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ? ಈ ರೀತಿ ದ್ವಂದ್ವ ನೀತಿಯನ್ನು ಯಾಕೆ ಅನುಸರಿಸ್ತಾ ಇದ್ದಾರೆ? ಇದು ಏನಂದರೆ ನಾನು ನಿನ್ನೆ ಕೂಡ MD ಅವರನ್ನು ಭೇಟಿಯಾಗಿ ಮೊನ್ನೆ ಕೂಡ MD ಅವರನ್ನು ಕೂಡಿ ನಾವು ವ್ಯವಸ್ಥಾಪಕ ನಿರ್ದೇಶಕರ ಜೊತೆಗೆ ಮಾತಾಡಿ ಎಲ್ಲ ಪತ್ರವನ್ನು ಅವರಿಗೆ ತೋರಿಸಿ ಮಾತಾಡಿದ್ದೇವೆ. ಯಾಕೆ ಈ ರೀತಿ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ? ನಾನು ಉಲ್ಲೇಖವನ್ನು ಕೂಡ ಮಾಡಿದ್ದೇನೆ. ಈ ಹಿಂದೆ ಕೂಡ ಇದೇ ರೀತಿಯ ಸಮಸ್ಯೆ ಬಂದಾಗ ಕಾನೂನು ಇಲಾಖೆಯಿಂದ ವ್ಯತಿರಿಕ್ತ ನಮಗೆ ಪರಿಣಾಮ ಬಂದರೂ ಕೂಡ ಇಲ್ಲಿರತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರು ಸರಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದರ ಪರಿಣಾಮವಾಗಿ ಸಂಪುಟಕ್ಕೆ ಆ ವಿಷಯವನ್ನು ತೆಗೆದುಕೊಂಡು ಹಿಂದೆ 2757 ಜನರ ನೇಮಕಾತಿ ಆಗಿತ್ತು. ಆ ಲೆಟ್ರನ್ನಾದರೂ ನೀವು ತೆಗೆದು ನೋಡಿರಿ, ನಿಮ್ಮ ಫೈಲಲ್ಲೇ ಇರುತ್ತೆ. ಹಿಂದೆ ಬರೆದಿರ್ತಕ್ಕಂಥ 2014ನೇ ಇಸ್ವಿಯಲ್ಲಿ ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರು ಯಾವ ರೀತಿ ಪತ್ರವನ್ನು ಬರೆದಿದ್ರು ಅದೇ ಪತ್ರವನ್ನು ನೀವು ಅದೇ ರೀತಿಯ ಪತ್ರವನ್ನು ನಮಗೆ ಅನುಕೂಲ ಆಗುವಂಥ ಕೊಡ್ರಿ ಅಂತಕ್ಕಂಥ ಮಾತನ್ನು ಕೂಡ ಮತ್ತೆ ನಾವು ನಿನ್ನೆ ಒತ್ತಾಯವನ್ನು ಮಾಡಿದ್ದೇವೆ. ಇಲ್ಲ 2 ದಿವಸದೊಳಗೆ ನಿಮ್ಮ ಪರವಾಗಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ವ್ಯವಸ್ಥಾಪಕ ನಿರ್ದೇಶಕರು ಹೇಳ್ತಾ ಇದ್ದಾರೆ. ನಮ್ಮ ಸಹನೆ ಕಟ್ಟೆ ಒಡೆಯೋದಕ್ಕಿಂತ ಮುಂಚೆ ನಮಗೆ ಸಕಾರಾತ್ಮಕವಾದಂಥ ಉತ್ತರ ಬರಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ವ್ಯವಸ್ಥಾಪಕ ನಿರ್ದೇಶಕರಿಗೆ ಮಾಡ್ತಾ ಇದ್ದೇವೆ. ಸರ್, ಒಂದು ಕಡೆ ಈಗ ನೇಮಕಾತಿ ವಿಚಾರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಒಂದು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಅಂದರೆ 1000 ಅಭ್ಯರ್ಥಿಗಳನ್ನು ನೇಮಕ ಮಾಡ್ಕೊಳ್ಳೋದ್ರ ಜೊತೆಗೆ ಇನ್ನೂ ಉಳಿದಂಥ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿದೆ ಒಂದು ಕಡೆ ವಾಯುವ್ಯ ಸಾರಿಗೆ ಸಂಸ್ಥೆ. ಈಗ ಮತ್ತೊಂದು ಸಂಕಷ್ಟ ಅಂದರೆ ಅಧಿಕಾರಿಗಳು ಈ ರೀತಿ ಸರ್ಕಾರದ ಒಂದು ದಿಕ್ಕನ್ನು ಬದಲಿಸುವಂಥ ನಿಟ್ಟಿನಲ್ಲಿ, ಅಧಿಕಾರಿಗಳ ಒಂದು ಮಾರ್ಗ ಬದಲಿಸುವಂಥ ನಿಟ್ಟಿನಲ್ಲಿ ಈ ರೀತಿ ದ್ವಂದ್ವ ನೀತಿಯನ್ನು ಅನುಸರಿಸಿದರೆ ಏನು ಹೇಳ್ತೀರಿ ಸರ್ಕಾರಕ್ಕೆ, ವಾಯು ಸಂಸ್ಥೆ ಅಧಿಕಾರಿಗಳಿಗೆ? ಸರ್, ನಾವು ನೋಡ್ರಿ ಈಗ 1 ತಿಂಗಳ ಸತತ ಪ್ರಯತ್ನ ಮಾಡಿದ್ದೀವಿ. ಶಾಸಕರಿಗಿರ್ಬೋದು, ಮಿನಿಸ್ಟರ್ಸ್ಗಿರ್ಬೋದು ಎಲ್ಲ ಭೇಟಿ ಮಾಡಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಮಾಡಿದ್ದೀವಿ. ಅವರು ಭರವಸೆ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ರಾಮಲಿಂಗ ರೆಡ್ಡಿ ಸಾಹೇಬರು ನಮ್ಮ ಜೊತೆ ಡಿಸ್ಕಸ್ ಮಾಡಿ, ಇಲ್ಲಪ್ಪ ನಾನು ಮಾಡಿಸ್ಕೊಡ್ತೀನಿ, ಅಧಿಕಾರಿಗಳು ಮಾಡಿರೋ ತಪ್ಪಿನಿಂದ ಈ ಥರ ಆಗೈತಿ, ನಾನು ಅದನ್ನು ಸರಿ ಮಾಡಿಸ್ತೀನಿ ಅಂತ ಹೇಳಿದಾಗ ಅಲ್ಲಿಂದ ಮೇಡಮ್ ಅವ್ರಿಗೆ ಸ್ಪಷ್ಟತೆ ಕೇಳಿದ್ದಾರೆ ಸರ್. ಅವರು ಮೇಡಮ್ ಅವರ ಸ್ಪಷ್ಟತೆ ಕೊಟ್ಟಿಲ್ಲ.
ಅವ್ರು ಮೇಡಮ್ಮರ ಸ್ಪಷ್ಟತೆ ಕೊಡದೇ ಇರೋ ಕಾರಣ ನಮಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಮೇಡಮ್ಮರು ನಾವು ಸ್ಟಾರ್ಟಿಂಗ್ ಬಂದಾಗ ಏನು ಹೇಳಿದ್ರು, ಇಲ್ಲಪ್ಪ 1000 ಸೀಟುಗಳನ್ನು ನಾವು 1000 ಅಭ್ಯರ್ಥಿಗಳನ್ನು ತುಂಬಿಕೊಂಡ ತಕ್ಷಣವೇ ನಾವು ಕಾಂಟ್ಯಾಕ್ಟ್ ಬೇಸ್ ಅನ್ನುವಂಥ ಒಂದು ಪದವನ್ನು ನಿಲ್ಲಿಸಿಬಿಡ್ತೀವಿ ಎಂದಿದ್ರು. ಇದನ್ನ ಅಂದವರು ಮತ್ತೆ ಕಾಂಟ್ಯಾಕ್ಟ್ ಬೇಸ್ ಹುಡುಗರನ್ನ ಮಾತ್ರ ತೊಗೊತಾ ಇದ್ದಾರೆ. ಯಾಕೆ ಇಲ್ಲಿ 1814 ನಾವೇ ಇದ್ದೇವಲ್ಲ ಸರ್, ನಮ್ಮನ್ನೇ ತೊಗೊಂಡ್ರೆ ಆಗುತ್ತೆ. ಇವರು ಎಲ್ಲ ಮಾರ್ಕ್ಸ್ ಚೆನ್ನಾಗಿ ಹೊಡೆದವ್ರು ಇದ್ದಾರೆ, ಡ್ರೈವಿಂಗ್ ಅಂದ್ರೆ ಏನು ಅನ್ನೋದೆಲ್ಲ ಗೊತ್ತಿದ್ದವ್ರು ಇದ್ದಾರೆ. ಮತ್ತು ಕಾಂಟ್ಯಾಕ್ಟ್ ಬೇಸ್ ಹುಡುಗರನ್ನ ತೊಗೊಂಡು 20-22 ಮಾರ್ಕ್ಸ್ ಹೊಡೆದವ್ರನ್ನೆಲ್ಲ ತೊಗೊಂಡು ಅಲ್ಲಿ ಆ ಟ್ರ್ಯಾಕಿಗೆ ಕೋಲು ಇರಲ್ಲ ಸರ್. ಮತ್ತು ಇವರೇನು ಕೋಲಲ್ಲಿ ಇಟ್ಕೊಂಡು ಹೊಡೆದಿದ್ದಾರಲ್ಲ, ಈ ಥರ ಕಷ್ಟ ಇರಲ್ಲ ಅವ್ರಿಗೆ ಟ್ರಯಲ್ ಕೊಡೋಕ್ಕೆ. ಅಂಥದ್ರಲ್ಲಿ ಫ್ರೀಯಾಗಿ ಹೊಡೆಯೋ ಜಾಗದಲ್ಲಿ 22 ಮಾರ್ಕ್ಸ್ ತೊಗೊಂಡು ಅವ್ರನ್ನ ಜಾಬಿಗೆ ತೊಗೊಂಡು ಜನರ ಜೀವದ ಜೊತೆ ಚೆಲ್ಲಾಟ ಆಡ್ದಂಥ ಲೆಕ್ಕ ಇದು. ಅದನ್ನು ದಯವಿಟ್ಟು ಮೇಡಮ್ ಅವರು ಅದನ್ನು ಅವಾಯ್ಡ್ ಮಾಡಿ, ನಮ್ಗೆ ಏನು ಮಾಡಲ್ಲ ಅಂದಿದ್ರೆ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನ ದಯವಿಟ್ಟು ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಿಸಿ ನಮ್ಮ 1814 ಅಭ್ಯರ್ಥಿಗಳನ್ನು ತುಂಬಿಕೊಳ್ಳುವಂಥ ಕೆಲಸ ಮಾಡಬೇಕು. ರಾಮಲಿಂಗ ರೆಡ್ಡಿ ಸಾಹೇಬರು ಯಾವ ಥರ ನಮ್ಗೆ ಬೆಂಗಳೂರಲ್ಲಾದರೂ ಭರವಸೆ ಕೊಟ್ಟಿದ್ದಾರೆ, ಇವತ್ತು ಬರ್ತಾ ಇದ್ದಾರೆ. ನಾವು ಅವ್ರಿಗೆ ಈಗ ಅಭ್ಯರ್ಥಿಗಳು ಅಂದರೆ ಸರ್ಕಾರ ಇರ್ಬೋದು, ಅದೇ ರೀತಿ ಇಲ್ಲಿನ ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡದೆ ಹೋದಲ್ಲಿ ಮುಂದಿನ ನಡೆ ಯಾವ ರೀತಿ ಇರುತ್ತೆ? ಮುಂದಿನ ನಡೆ ಸರ್ ನಮ್ಮದು ಭಾಳ ಕಠಿಣವಾಗಿರುತ್ತೆ. ಯಾಕಂತಂದರೆ 25ನೇ ತಾರೀಕಿಗೆ ನಾವು ಆಲ್ರೆಡಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಕುಟುಂಬ ಸಮೇತ ಹೋರಾಟಕ್ಕೆ ಇಳಿಯೋದಂತೂ ಸತ್ಯ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಯಾವುದೇ ರೀತಿ ನಮ್ಮ ಹೋರಾಟ ಅಂತೂ ನಿಲ್ಲಿಸಲ್ಲ, ಇದಂತೂ ಸತ್ಯ. ಇದಿಷ್ಟು ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ನೌಕರಿಯನ್ನು ಪಡಿಬೇಕು ಅಂತಕ್ಕಂಥ ಬಹುದೊಡ್ಡ ಕನಸನ್ನು ಆಸೆಯನ್ನು ಹೊತ್ತು ಕುಳಿತಂಥ ಸಾವಿರಾರು ಸಂಖ್ಯೆಯ ಅಭ್ಯರ್ಥಿಗಳ ಮಾತುಗಳು. ಒಂದು ಕಡೆ ನಾ ಕೊಡೆ ನೀ ಬಿಡೆ ಅಂತ ಗಾದೆ ಮಾತಿನಂತೆ ಸರ್ಕಾರ ಒಂದು ಕಡೆ ರೆಡಿ ಇದ್ದರೂ ಕೂಡ ಅಧಿಕಾರಿಗಳು ಮಾತ್ರ ಸಂಸ್ಥೆಯ ಮತ್ತು ಸರ್ಕಾರದ ಒಂದು ಏನು ಮಾರ್ಗವನ್ನು ಬದಲಾವಣೆ ಮಾಡುವ ಜೊತೆಗೆ ದಿಕ್ಕನ್ನು ಬದಲಿಸುವಂಥ ಜೊತೆಗೆ ಈ ರೀತಿ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಹೀಗಾಗಿ 15 ದಿನಗಳ ಕಾಲ ನಾವು ಏನು ಗಡುವನ್ನು ಕೊಟ್ಟಿದ್ದೀವಿ, ಆ ಗಡುವಿನ ಒಳಗಾಗಿ ರಾಜ್ಯ ಸರ್ಕಾರ ಇರ್ಬೋದು, ಅದೇ ರೀತಿ ವಾಯು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ನಮ್ಮನ್ನು ನೇಮಕ ಮಾಡಿಕೊಳ್ಬೇಕು. ಇಲ್ಲದೆ ಹೋದಲ್ಲಿ ಕುಟುಂಬ ಸಮೇತರಾಗಿ ನಾವು ಬೀದಿಗಿಳಿದು ಹೋರಾಟಕ್ಕೆ ಸಿದ್ಧ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಸಾರಿಗೆ ಇಲಾಖೆಯಲ್ಲಿ ನೌಕರಿಯನ್ನು ಪಡೆದು ಜೀವನ ಸಾಗಿಸಬೇಕು ಅಂತಕ್ಕಂಥ ಬಹುದೊಡ್ಡ ಕನಸನ್ನು ಹೊತ್ತು ಕುಳಿತಿದ್ದಂಥ ಸಾವಿರಾರು ಅಭ್ಯರ್ಥಿಗಳ ಬದುಕು ಈಗ ದುಸ್ತರ ಆಗಿದೆ. ಒಂದು ಕಡೆ ದೇವರು ವರ ಕೊಟ್ಟರು, ಪೂಜಾರಿ ವರ ಕೊಡಲಿಲ್ಲ ಅನ್ನೋ ಒಂದು ಗಾದೆ ಮಾತಿನಂತೆ ಈಗ ಸಾರಿಗೆ ಅಂದರೆ ವಾಯುವ್ಯ ಸಾರಿಗೆ ಸಂಸ್ಥೆಗೆ ಅರ್ಜಿಯನ್ನು ಸಲ್ಲಿಸಿದ್ದಂಥ ಅಭ್ಯರ್ಥಿಗಳ ಒಂದು ಸಂಕಷ್ಟ, ಅಭ್ಯರ್ಥಿಗಳಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ನನ್ನ ಎದುರುಗಡೆ ಸಾವಿರಾರು ಸಂಖ್ಯೆಯ ಅಂದರೆ ವಾಯುವ್ಯ ಸಾರಿಗೆ ಸಂಸ್ಥೆಗೆ ಏನು ಅರ್ಜಿಯನ್ನು ಸಲ್ಲಿಸಿದ್ದಂಥ ಕಳೆದ 2019ರಲ್ಲಿ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿದ್ದಾರೆ. ಒಂದು ಕಡೆ 2814 ಪೋಸ್ಟ್ಗಳಿಗೆ ಅರ್ಜಿಯನ್ನು ಕರೆದಿದ್ದಂಥ ಸಂಸ್ಥೆ ಸರ್ಕಾರ ಇದೀಗ ಏಕಾಏಕಿ ಅಂದರೆ ಕೇವಲ 1000 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳೋದ್ರ ಜೊತೆಗೆ ಉಳಿದ 1814 ಅಭ್ಯರ್ಥಿಗಳನ್ನು ಕೈ ಬಿಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ಕಳೆದ ಹಲವಾರು 4-5 ತಿಂಗಳಿಂದ ಒಂದು ಹೋರಾಟವನ್ನು ಮಾಡೋದ್ರ ಜೊತೆಗೆ ಸರ್ಕಾರದ ವಿರುದ್ಧ ಒಂದು ಧ್ವನಿ ಎತ್ತುವಂಥ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥ ಈ ಅಭ್ಯರ್ಥಿಗಳಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅದೇನೆಂದರೆ ಈಗ ಅಧಿಕಾರಿಗಳು ಒಂದು ಕಡೆ ರಾಜ್ಯ ಸರ್ಕಾರದ ಅದೇ ರೀತಿ ವಾಯುವ್ಯ ಸಾರಿಗೆ ಸಂಸ್ಥೆಯ ದಿಕ್ಕನ್ನು ದಾರಿಯನ್ನು ತಪ್ಪಿಸ್ತಾ ಇದ್ದಾರಾ ಅಂತಕ್ಕಂಥ ಅನುಮಾನ ಈಗ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಅಭ್ಯರ್ಥಿಗಳು ಏನು ಜಮಾವಣೆ ಆಗಿರ್ತಕ್ಕಂಥದ್ದು. ಇನ್ನು ನಾನು ಹೋರಾಟಗಾರನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಸಮಸ್ಯೆ? ಈಗ ಒಂದು ಕಡೆ ಕಳೆದ 4-5 ತಿಂಗಳಿಂದ ಹೋರಾಟ ಮಾಡ್ತಾ ಬಂದಿದ್ರಿ. ಒಂದು ಕಡೆ ಈ ವಿಚಾರದಲ್ಲಿ ಅಂದರೆ ಅಭ್ಯರ್ಥಿಗಳ ವಿಚಾರದಲ್ಲಿ ಯಾವ ರೀತಿ ಅಧಿಕಾರಿಗಳು ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ? ಈಗಾಗಲೇ ಸಾರಿಗೆ ಇಲಾಖೆ ಕಾರ್ಯದರ್ಶಿಗಳು ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪತ್ರವನ್ನು ಬರೆದು ನಿಮಗೆ ಬೇಕಾಗುವಂಥ ಚಾಲಕರೆಷ್ಟು, ಡಿ ಕಂಸಿ ಎಷ್ಟು ಅಂತಕ್ಕಂಥ ಮಾಹಿತಿಯನ್ನು 2 ಸಲ ಕೇಳಿದರೂ ಕೂಡ 2 ಸಲ ಪತ್ರದಲ್ಲಿ ಕೂಡ ವ್ಯವಸ್ಥಾಪಕ ನಿರ್ದೇಶಕರು ಕೇವಲ ಏಜ್ ರಿಲ್ಯಾಕ್ಸೇಷನ್ ಮಾತ್ರ, ವಯೋಮಿತಿ ಸಡಿಲಿಕೆಯ ಬಗ್ಗೆ ಮಾತ್ರ ಉಲ್ಲೇಖವನ್ನು ಮಾಡಿದ್ದಾರೆ. ಅಭ್ಯರ್ಥಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ಸರಿಯಾಗಿ ಕೊಟ್ಟಿಲ್ಲ. ಈಗ ಮತ್ತೆ ಸರ್ಕಾರ ಸಾರಿಗೆ ಇಲಾಖೆ ಕಾರ್ಯದರ್ಶಿಗಳು 9/7/2016ಕ್ಕೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪತ್ರ ಬರೆದು ಚಾಲಕರ ಸ್ಥಿತಿಗತಿ ಕುರಿತಂತೆ ಸರಿಯಾದಂಥ ಮಾಹಿತಿಯನ್ನು ನೀವು ಕೊಡ್ತಾ ಇಲ್ಲ, ಸರಿಯಾದಂಥ ಮಾಹಿತಿಯನ್ನು ನೀಡಿರಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ಮತ್ತೆ ಒತ್ತಾಯ ಮಾಡ್ತಾ ಇದ್ದೀವಿ, ಬೇಕಾದಂಥ ಸರಿಯಾದಂಥ ಮಾಹಿತಿಯನ್ನು ನೀವು ಕೊಡ್ರಿ. 1814 ಜನ ಬಕಪಕ್ಷಿಗಳಂತೆ ತಮ್ಮ ನೇಮಕ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಅವರಿಗೆ ನ್ಯಾಯ ದೊರಕಿಸುವಂಥ ಕೆಲಸವನ್ನು ಮಾಡಿರಿ ಅಂತ ನಾವು ಹೇಳಿದ್ದೀವಿ. ಈಗಾಗಲೇ ಸಾರಿಗೆ ಸಚಿವರು, ಕಾನೂನು ಸಚಿವರು ಸಕಾರಾತ್ಮಕವಾಗಿ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ಇಲ್ಲಿ ಅಧಿಕಾರಿಗಳು ಸರಿಯಾಗಿ ಪತ್ರವನ್ನು ಕೊಡದೆ, ಸರಿಯಾಗಿ ಮಾಹಿತಿಯನ್ನು ಕೊಡದೇ ಇರತಕ್ಕಂಥ ಕಾರಣದಿಂದ ಈ ಸಮಸ್ಯೆ ಉದ್ಭವ ಆಗಿದೆ. ಆದಷ್ಟು ಬೇಗನೆ ಸರಿಯಾದಂಥ ಪತ್ರವನ್ನು ಕೊಡುವಂಥ ದಿಶೆಯೊಳಗೆ ವ್ಯವಸ್ಥಾಪಕ ನಿರ್ದೇಶಕರು ಯೋಚನೆಯನ್ನು ಮಾಡಲಿ ಅಂತಕ್ಕಂಥ ವಿನಂತಿಯನ್ನು ನಾವು ಮಾಡಿಕೊಳ್ತೇವೆ. ಇವತ್ತಿನ ಸಭೆಯಲ್ಲಿ 5ನೇ ವಿಷಯ ನಮ್ಮ ವಿಷಯ ಇದೆ, ಚಾಲಕರ ನೇಮಕಾತಿ ಕುರಿತಂತೆ.
ಇವತ್ತಿನ ಸಭೆಯಲ್ಲಿ ಬಂದು ಸರಿಯಾದಂಥ ನಿರ್ಧಾರ ಬರುತ್ತೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಇಲ್ಲೇ ಹೋದರೆ ಬರ್ತಕ್ಕಂಥ 25ನೇ ತಾರೀಕಿನಿಂದ ಸಹಕುಟುಂಬ ಪರಿವಾರ ಸಹಿತ ನಾವೆಲ್ಲರೂ ಕೂಡ ಹೋರಾಟವನ್ನು ಮುಂದುವರಿಸಿದ್ದೇವೆ. ಒಂದು ಕಡೆ ಸರ್ಕಾರ ನೇಮಕಾತಿ ವಿಚಾರದಲ್ಲಿ ಒಂದು ಕಡೆ ಗ್ರೀನ್ ಸಿಗ್ನಲ್ ಕೊಡುವಂಥ ಒಂದು ಸಾಧ್ಯತೆಗಳಿರುವಂಥದ್ದು, ಅಧಿಕಾರಿಗಳು ಯಾಕೆ ಸರ್ಕಾರದ ಒಂದು ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ, ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ, ಈ ರೀತಿ ದ್ವಂದ್ವ ನೀತಿಯನ್ನು ಯಾಕೆ ಅನುಸರಿಸ್ತಾ ಇದ್ದಾರೆ? ಇದು ಏನಂದರೆ ನಾನು ನಿನ್ನೆ ಕೂಡ ಎಮ್ ಡಿ ಅವರನ್ನು ಭೇಟಿಯಾಗಿ ಮೊನ್ನೆ ಕೂಡ ಎಮ್ ಡಿ ಅವರನ್ನು ಕೂಡಿ ನಾವು ವ್ಯವಸ್ಥಾಪಕ ನಿರ್ದೇಶಕರ ಜೊತೆಗೆ ಮಾತಾಡಿ ಎಲ್ಲ ಪತ್ರವನ್ನು ಅವರಿಗೆ ತೋರಿಸಿ ಮಾತಾಡಿದ್ದೇವೆ. ಯಾಕೆ ಈ ರೀತಿ ಮಿಸ್ಲ್ಯಾಂಡ್ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ? ನಾನು ಉಲ್ಲೇಖವನ್ನು ಕೂಡ ಮಾಡಿದ್ದೇನೆ. ಈ ಹಿಂದೆ ಕೂಡ ಇದೇ ರೀತಿಯ ಸಮಸ್ಯೆ ಬಂದಾಗ ಕಾನೂನು ಇಲಾಖೆಯಿಂದ ವ್ಯತಿರಿಕ್ತ ನಮಗೆ ಪರಿಣಾಮ ಬಂದರೂ ಕೂಡ ಇಲ್ಲಿರತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರು ಸರಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದರ ಪರಿಣಾಮವಾಗಿ ಸಂಪುಟಕ್ಕೆ ಆ ವಿಷಯವನ್ನು ತೆಗೆದುಕೊಂಡು ಹಿಂದೆ 2757 ಜನರ ನೇಮಕಾತಿ ಆಗಿತ್ತು. ಆ ಲೆಟ್ರನ್ನಾದರೂ ನೀವು ತೆಗೆದು ನೋಡಿರಿ, ನಿಮ್ಮ ಫೈಲಲ್ಲೇ ಇರುತ್ತೆ. ಹಿಂದೆ ಬರೆದಿರ್ತಕ್ಕಂಥ 2014ನೇ ಇಸ್ವಿಯಲ್ಲಿ ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರು ಯಾವ ರೀತಿ ಪತ್ರವನ್ನು ಬರೆದಿದ್ರು ಅದೇ ಪತ್ರವನ್ನು ನೀವು ಅದೇ ರೀತಿಯ ಪತ್ರವನ್ನು ನಮಗೆ ಅನುಕೂಲ ಆಗುವಂಥ ಕೊಡ್ರಿ ಅಂತಕ್ಕಂಥ ಮಾತನ್ನು ಕೂಡ ಮತ್ತೆ ನಾವು ನಿನ್ನೆ ಒತ್ತಾಯವನ್ನು ಮಾಡಿದ್ದೇವೆ. ಇಲ್ಲ 2 ದಿವಸದೊಳಗೆ ನಿಮ್ಮ ಪರವಾಗಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ವ್ಯವಸ್ಥಾಪಕ ನಿರ್ದೇಶಕರು ಹೇಳ್ತಾ ಇದ್ದಾರೆ. ನಮ್ಮ ಸಹನೆ ಕಟ್ಟೆ ಒಡೆಯೋದಕ್ಕಿಂತ ಮುಂಚೆ ನಮಗೆ ಸಕಾರಾತ್ಮಕವಾದಂಥ ಉತ್ತರ ಬರಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ವ್ಯವಸ್ಥಾಪಕ ನಿರ್ದೇಶಕರಿಗೆ ಮಾಡ್ತಾ ಇದ್ದೇವೆ. ಸರ್, ಒಂದು ಕಡೆ ಈಗ ನೇಮಕಾತಿ ವಿಚಾರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಒಂದು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಅಂದರೆ 1000 ಅಭ್ಯರ್ಥಿಗಳನ್ನು ನೇಮಕ ಮಾಡ್ಕೊಳ್ಳೋದ್ರ ಜೊತೆಗೆ ಇನ್ನು ಉಳಿದಂಥ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿದೆ ಒಂದು ಕಡೆ ವಾಯವ್ಯ ಸಾರಿಗೆ ಸಂಸ್ಥೆ. ಈಗ ಮತ್ತೊಂದು ಸಂಕಷ್ಟ ಅಂದರೆ ಅಧಿಕಾರಿಗಳು ಈ ರೀತಿ ಸರ್ಕಾರದ ಒಂದು ದಿಕ್ಕನ್ನು ಬದಲಿಸುವಂಥ ನಿಟ್ಟಿನಲ್ಲಿ, ಅಧಿಕಾರಿಗಳ ಒಂದು ಮಾರ್ಗ ಬದಲಿಸುವಂಥ ನಿಟ್ಟಿನಲ್ಲಿ ಈ ರೀತಿ ದ್ವಂದ್ವ ನೀತಿಯನ್ನು ಅನುಸರಿಸಿದರೆ ಏನು ಹೇಳ್ತೀರಿ ಸರ್ಕಾರಕ್ಕೆ, ವಾಯು ಸಂಸ್ಥೆ ಅಧಿಕಾರಿಗಳಿಗೆ? ಸರ್, ನಾವು ನೋಡ್ರಿ ಈಗ 1 ತಿಂಗಳ ಸತತ ಪ್ರಯತ್ನ ಮಾಡಿದ್ದೀವಿ. ಶಾಸಕರಿಗಿರ್ಬೋದು, ಮಿನಿಸ್ಟರ್ಸ್ಗಿರ್ಬೋದು ಎಲ್ಲ ಭೇಟಿ ಮಾಡಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಮಾಡಿದ್ದೀವಿ. ಅವರು ಭರವಸೆ ಕೊಟ್ಟಿದ್ದಾರೆ, ಇಲ್ಲಂತಲ್ಲ. ರಾಮಲಿಂಗಾರೆಡ್ಡಿ ಸಾಹೇಬರು ನಮ್ಮ ಜೊತೆ ಡಿಸ್ಕಸ್ ಮಾಡಿ ಇಲ್ಲಪ್ಪ ನಾನು ಮಾಡಿಸ್ಕೊಡ್ತೀನಿ, ಅಧಿಕಾರಿಗಳು ಮಾಡಿರೋ ತಪ್ಪಿನಿಂದ ಈ ಥರ ಆಗೈತಿ, ನಾನು ಅದನ್ನು ಸರಿ ಮಾಡಿಸ್ತೀನಿ ಅಂತ ಹೇಳಿದಾಗ ಅಲ್ಲಿಂದ ಮೇಡಮ್ ಅವ್ರಿಗೆ ಸ್ಪಷ್ಟತೆ ಕೇಳಿದ್ದಾರೆ ಸರ್. ಅವರು ಮೇಡಮ್ ಅವರ ಸ್ಪಷ್ಟತೆ ಕೊಟ್ಟಿಲ್ಲ. ಅವ್ರು ಮೇಡಮ್ ಅವರ ಸ್ಪಷ್ಟತೆ ಕೊಡದೇ ಇರೋ ಕಾರಣ ನಮಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಮೇಡಮ್ ಅವ್ರು ನಾವು ಸ್ಟಾರ್ಟಿಂಗ್ ಬಂದಾಗ ಏನು ಹೇಳಿದ್ರು, ಇಲ್ಲಪ್ಪ 1000 ಸೀಟುಗಳನ್ನು ನಾವು 1000 ಅಭ್ಯರ್ಥಿಗಳನ್ನು ತುಂಬಿಕೊಂಡ ತಕ್ಷಣವೇ ನಾವು ಕಾಂಟ್ಯಾಕ್ಟ್ ಬೇಸ್ ಅನ್ನುವಂಥ ಒಂದು ಪದವನ್ನು ನಿಲ್ಲಿಸಿಬಿಡ್ತೀವಿ ಎಂದಿದ್ರು. ಇದನ್ನ ಅಂದವರು ಮತ್ತೆ ಕಾಂಟ್ಯಾಕ್ಟ್ ಬೇಸ್ ಹುಡುಗರನ್ನ ಮಾತ್ರ ತೊಗೊತಾ ಇದ್ದಾರೆ. ಯಾಕೆ ಇಲ್ಲಿ 1814 ನಾವೇ ಇದ್ದೇವಲ್ಲ ಸರ್, ನಮ್ಮನ್ನೇ ತೊಗೊಂಡ್ರೆ ಆಗುತ್ತೆ. ಇವರು ಎಲ್ಲ ಮಾರ್ಕ್ಸ್ ಚೆನ್ನಾಗಿ ಹೊಡೆದವ್ರು ಇದ್ದಾರೆ, ಡ್ರೈವಿಂಗ್ ಅಂದ್ರೆ ಏನು ಅನ್ನೋದೆಲ್ಲ ಗೊತ್ತಿದ್ದವ್ರು ಇದ್ದಾರೆ. ಮತ್ತು ಕಾಂಟ್ಯಾಕ್ಟ್ ಬೇಸ್ ಹುಡುಗರನ್ನ ತೊಗೊಂಡು 20-22 ಮಾರ್ಕ್ಸ್ ಹೊಡೆದವ್ರನ್ನೆಲ್ಲ ತೊಗೊಂಡು ಅಲ್ಲಿ ಆ ಟ್ರ್ಯಾಕಿಗೆ ಕೋಲು ಇರಲ್ಲ ಸರ್. ಮತ್ತು ಇವರೇನು ಕೋಲಲ್ಲಿ ಇಟ್ಕೊಂಡು ಹೊಡೆದಿದ್ದಾರಲ್ಲ, ಈ ಥರ ಕಷ್ಟ ಇರಲ್ಲ ಅವ್ರಿಗೆ ಟ್ರಯಲ್ ಕೊಡೋಕ್ಕೆ. ಅಂಥದ್ರಲ್ಲಿ ಫ್ರೀಯಾಗಿ ಹೊಡೆಯೋ ಜಾಗದಲ್ಲಿ 22 ಮಾರ್ಕ್ಸ್ ತೊಗೊಂಡು ಅವ್ರನ್ನ ಜಾಬಿಗೆ ತೊಗೊಂಡು ಜನರ ಜೀವದ ಜೊತೆ ಚೆಲ್ಲಾಟ ಆಡಿದಂಥ ಲೆಕ್ಕ ಇದು. ಅದನ್ನು ದಯವಿಟ್ಟು ಮೇಡಮ್ ಅವರು ಅದನ್ನು ಅವಾಯ್ಡ್ ಮಾಡಿ, ನಮಗೆ ಏನು ಮಾಡಲ್ಲ ಅಂದಿದ್ರೆ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನ ದಯವಿಟ್ಟು ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಿಸಿ ನಮ್ಮ 1814 ಅಭ್ಯರ್ಥಿಗಳನ್ನು ತುಂಬಿಕೊಳ್ಳುವಂಥ ಕೆಲಸ ಮಾಡಬೇಕು. ರಾಮಲಿಂಗಾರೆಡ್ಡಿ ಸಾಹೇಬರು ಯಾವ ಥರ ನಮ್ಗೆ ಬೆಂಗಳೂರಲ್ಲಾದರೂ ಭರವಸೆ ಕೊಟ್ಟಿದ್ದಾರೆ, ಇವತ್ತು ಬರ್ತಾ ಇದ್ದಾರೆ. ನಾವು ಅವ್ರಿಗೆ ಈಗ ಅಭ್ಯರ್ಥಿಗಳು ಅಂದರೆ ಸರ್ಕಾರ ಇರ್ಬೋದು, ಅದೇ ರೀತಿ ಇಲ್ಲಿನ ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡದೆ ಹೋದಲ್ಲಿ ಮುಂದಿನ ನಡೆ ಯಾವ ರೀತಿ ಇರುತ್ತೆ? ಮುಂದಿನ ನಡೆ ಸರ್ ನಮ್ಮದು ಭಾಳ ಕಠಿಣವಾಗಿರುತ್ತೆ. ಯಾಕಂತಂದರೆ 25ನೇ ತಾರೀಕಿಗೆ ನಾವು ಆಲ್ರೆಡಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಕುಟುಂಬ ಸಮೇತ ಹೋರಾಟಕ್ಕೆ ಇಳಿಯೋದಂತೂ ಸತ್ಯ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಯಾವುದೇ ರೀತಿ ನಮ್ಮ ಹೋರಾಟ ಅಂತೂ ನಿಲ್ಲಿಸಲ್ಲ, ಇದಂತೂ ಸತ್ಯ. ಇದಿಷ್ಟು ವಾಯವ್ಯ ಸಾರಿಗೆ ಸಂಸ್ಥೆಯಲ್ಲಿ ನೌಕರಿಯನ್ನು ಪಡಿಬೇಕು ಅಂತಕ್ಕಂಥ ಬಹುದೊಡ್ಡ ಕನಸನ್ನು, ಆಸೆಯನ್ನು ಹೊತ್ತು ಕುಳಿತಂಥ ಸಾವಿರಾರು ಸಂಖ್ಯೆಯ ಅಭ್ಯರ್ಥಿಗಳ ಮಾತುಗಳು. ಒಂದು ಕಡೆ ನಾ ಕೊಡೆ ನೀ ಬಿಡೆ ಅಂತ ಗಾದೆ ಮಾತಿನಂತೆ ಸರ್ಕಾರ ಒಂದು ಕಡೆ ರೆಡಿ ಇದ್ದರೂ ಕೂಡ ಅಧಿಕಾರಿಗಳು ಮಾತ್ರ ಸಂಸ್ಥೆಯ ಮತ್ತು ಸರ್ಕಾರದ ಒಂದು ಏನು ಮಾರ್ಗವನ್ನು ಬದಲಾವಣೆ ಮಾಡುವ ಜೊತೆಗೆ ದಿಕ್ಕನ್ನು ಬದಲಿಸುವಂಥ ಜೊತೆಗೆ ಈ ರೀತಿ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಹೀಗಾಗಿ 15 ದಿನಗಳ ಕಾಲ ನಾವು ಏನು ಗಡುವನ್ನು ಕೊಟ್ಟಿದ್ದೀವಿ, ಆ ಗಡುವಿನ ಒಳಗಾಗಿ ರಾಜ್ಯ ಸರ್ಕಾರ ಇರ್ಬೋದು, ಅದೇ ರೀತಿ ವಾಯು ಸಾರಿಗೆ ಸಂಸ್ಥೆ ಅಧಿಕಾರಿಗಳು ನಮ್ಮನ್ನು ನೇಮಕ ಮಾಡಿಕೊಳ್ಬೇಕು. ಇಲ್ಲದೆ ಹೋದಲ್ಲಿ ಕುಟುಂಬ ಸಮೇತರಾಗಿ ನಾವು ಬೀದಿಗಿಳಿದು ಹೋರಾಟಕ್ಕೆ ಸಿದ್ಧ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.